ವಾದಿರಾಜಯತೀಂದ್ರಕೃತ ಸುಂದರಕಾಂಡ. ಸುಂದರಕಾಂಡದ ಪಾರಾಯಣದಿಂದ ಸಿಗುವ ಫಲಗಳು ಮತ್ತು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದ ಪಠಣದಿಂದ ಮತ್ತು ಹನುಮಂತನ ಅನುಗ್ರಹದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಅಡೆತಡೆಗಳು ನಿವಾರಣೆಯಾಗಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಇದನ್ನು ನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಸುಂದರ ಬದಲಾವಣೆಗಳು ಬರುತ್ತವೆ ಹಾಗೂ ಇದು ಮೋಕ್ಷ ಮಾರ್ಗವೆಂದು ನಂಬಲಾಗಿದೆ. ಶನಿವಾರದಂದು ವಿಶೇಷವಾಗಿ ಪಠಿಸುವುದು ಶುಭ. ಆತ್ಮವಿಶ್ವಾಸ ಕುಂದಿದಾಗ ಅಥವಾ ಕೆಲಸಗಳು ನಿಂತಾಗ ಪಠಿಸಬಹುದು. ರಾಮನವಮಿ, ನವರಾತ್ರಿ, ಹುಟ್ಟುಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿಯೂ ಪಠಿಸಬಹುದು. 40 ವಾರಗಳ ಕಾಲ ನಿರಂತರ ಪಠಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಇಡೀ ಸುಂದರಕಾಂಡವನ್ನು ಒಂದು ದಿನದಲ್ಲಿ ಅಥವಾ ನಿಯಮಿತ ದಿನಗಳಲ್ಲಿ ವಿಂಗಡಿಸಿ ಓದಬಹುದು. ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಮಮಶ್ಯ ಸರ್ವಚೇಷ್ಟಿತಂ ಸರಕ್ಷಸಾಂ ನಿರಾಮಯ ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂ ಪುರೀಂ. ಅರ್ಥ: ಅಮಿತ ಪರಾಕ್ರಮಶಾಲಿಯೂ ದುಃಖಾದಿ ಸರ್ವದೋಷ ದೂರನೂ ಆದ ಹನುಮಂತನು ಲಂಕಾಪುರವನ್ನು ದಹಿಸುವ ಉದ್ದೇಶದಿಂದ ರಾಕ್ಷಸರು ತನ್ನ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತುತ್ತಿದ್ದರೂ ಸುಮ್ಮನಿದ್ದನು. ಚಾಖಿಲಾಂ ಪುರೀಂ ಸ್ವಪೋಚ್ಛಗೇನ ವಹ್ನಿನ ಕೃತಿಸ್ತು ವಿಶ್ವಕರ್ಮಣೋಪ್ಯದಹ್ಯತಾಸ್ಯ ತೇಜಸ. ಅರ್ಥ: ಆಗ ಹನುಮಂತನು ತನ್ನ ಬಾಲದ ಬೆಂಕಿಯಿಂದ ಲಂಕಾಪುರವನ್ನೇ ದಹಿಸಿದನು. ವಿಶ್ವಕರ್ಮನಿಂದ ನಿರ್ಮಿತವಾದ ಲಂಕಾ ನಗರವು ಹನುಮಂತನ ತೇಜಕ್ಕೆ ಆಹುತಿಯಾಯಿತು. ನಗರವು ಸುಟ್ಟು ಬೂದಿಯಾಯಿತು. ಸುವರ್ಣರತ್ನಕಾರಿತಾಂ ಸರಾಕ್ಷಸೋತ್ತಮೈ ಸಹ ಪ್ರದಹ್ಯ ಸರ್ವತಾ ಪುರೀಂ ಮುದಾನ್ವಿತೋ ಜಗರ್ಜ ಚ. ಅರ್ಥ: ಬಂಗಾರದಿಂದಲೂ ಮಣಿಗಳಿಂದಲೂ ನಿರ್ಮಿತವಾದ ಲಂಕಾ ನಗರವನ್ನು ಹನುಮಂತನು ಸುಟ್ಟು ಬೂದಿ ಮಾಡಿದನು. ರಾಕ್ಷಸರನ್ನು ರಾಕ್ಷಸೇಂದ್ರರನ್ನು ಕೊಂದು ನಾಶಪಡಿಸಿದನು. ಇದರಿಂದಾಗಿ ಹರ್ಷಿತನಾದ ಹನುಮಂತ ದೇವನು ಸಿಂಹನಾದವನ್ನು ಗೈದನು. ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮಸಾಧ್ಯಯೌ. ಅರ್ಥ: ರಾವಣನ್ನು ಅವನ ಮಗನಾದ ಇಂದ್ರಜಿತನನ್ನು ತೃಣಕ್ಕೆ ಸಮಾನವಾಗಿ ನೋಡಿ ಅವರನ್ನು ಲೆಕ್ಕಿಸದೆ ಅವರಿಬ್ಬರೂ ನೋಡುತ್ತಿರಲು ಹನುಮಂತನು ಲಂಕೆಯಿಂದ ಹೊರಟನು. ವಿಲಂಘ್ಯ ಚಾರ್ಣವಂ ಪುನಃ ಸ್ವಜಾತಿಭಿಃ ಪ್ರಪೂಜಿತ ಪ್ರಭಕ್ಷ್ಯ ವಾನರೇಷಿತುರ್ಮಧುಪ್ರಭುಂ ಸಮೇಯಿವಾನ್. ಅರ್ಥ: ಹನುಮಂತನು ಸಮುದ್ರವನ್ನು ಮತ್ತೆ ದಾಟಿ ಬಂದನು. ಕಪಿಗಳಿಂದ ಪೂಜಿತನಾದನು. ಮಧುವನದಲ್ಲಿ ಮಧುವನ್ನು ಕುಡಿದನು. ಫಲಗಳನ್ನು ಯಥೇಷ್ಟವಾಗಿ ತಿಂದನು. ಬಳಿಕ ಪ್ರಭುವಾದ ರಾಮಚಂದ್ರನಲ್ಲಿಗೆ ಹನುಮಂತನು ಬಂದನು. ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈರ್ಸಮೇತ ಚೂಡಾಮಣಿಂ ಪವನಜಾ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯಾ. ಅರ್ಥ:
ಅಗಣಿತ ಕಲ್ಯಾಣ ಗುಣಪೂರ್ಣನೂ ದೇವದೇವನೂ ಆದ ಶ್ರೀರಾಮಚಂದ್ರನ ಬಳಿಗೆ ಕಪಿವೀರರಿಂದ ಕೂಡಿ ಹನುಮಂತನು ಬಂದನು. ಸೀತಾಮಾತೆಯು ಕೊಟ್ಟ ಚೂಡಾಮಣಿಯನ್ನು ರಾಮರಿಗರ್ಪಿಸಿ ಹನುಮಂತನು ಸಾಷ್ಟಾಂಗ ಪ್ರಣಾಮ ಮಾಡಿ ನಿಂತನು. ರಾಮೇಪಿ ನಾನ್ಯದನುದಾತು ಮುಮುಕ್ಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚೇತ್ ಸ್ವಾತ್ಮಾ ಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟ. ಅರ್ಥ: ಸತಿ ಸುತರಿಗಿಂತಲೂ ಅಧಿಕ ಪ್ರೇಮ ಪಾತ್ರನಾದ ಶ್ರೀರಾಮಚಂದ್ರನ ಸೇವೆಯನ್ನು ಹನುಮಂತನು ಭಕ್ತಿಭರಿತನಾಗಿ ಗೈದನು. ಸಂತುಷ್ಟನಾದ ರಾಮಚಂದ್ರನು ಹನುಮಂತನಿಗೆ ಸಾಯುಜ್ಯ ಪದವಿಯನ್ನಿತ್ತನು. ಹನುಮನನ್ನು ರಾಮನು ಬಿಗಿದಪ್ಪಿದನು. ಹರ್ಷಿತನಾದ ರಾಮಚಂದ್ರನು ಹನುಮನಿಗೆ ಸಹಭೋಗವನ್ನಿತ್ತನು. ಇಲ್ಲಿಗೆ ಶ್ರೀ ಸುಂದರಕಾಂಡದ ಶ್ಲೋಕಗಳು ಮತ್ತು ಅರ್ಥಗಳು ಮುಗಿಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್.